ನಾವು ಗಮನಿಸ್ತಾ ಇದ್ವಿ ಜಮ್ಮು ಕಾಶ್ಮೀರದಲ್ಲಿ ಕಣಿವೆ ನಾಡಲ್ಲಿ ಯಾವ ರೀತಿ ಇಂಡಿ ಒಕ್ಕೂಟ ಕಮಾಲ್ ಮಾಡಿದೆ ಅಂತ. ಇನ್ನೊಂದು ಕಡೆಗೆ ಹರಿಯಾಣದಲ್ಲಿ ಚಿತ್ರಣ ಹೇಗೆ ಬದಲಾವಣೆ ಆಯಿತು ಅಂತ. ಹರಿಯಾಣದಲ್ಲಿ ಫಲಿತಾಂಶದ ಚಿತ್ರಣವೇ ಬುಡಮೇಲಾಗಿದೆ. ಹುಸಿಯಾಗಿದೆ ಕಾಂಗ್ರೆಸ್ ನಾಯಕರ ನಿರೀಕ್ಷೆ. ಸಂಭ್ರಮಿಸಿದ್ರು ಅವರು ಊರಿಗೆ ಮುಂಚೆ. ಹ್ಯಾಟ್ರಿಕ್ ಸಾಧನೆಯ ಹೊಸ್ತಿಲಲ್ಲಿ ಬಿಜೆಪಿ ಬಂದು ತಲುಪಿದೆ. ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನ್ ನಿವಾಸದಲ್ಲಿ ಸಂಭ್ರಮೋತ್ಸವ, ವಿಜಯೋತ್ಸವ ಎಲ್ಲವೂ ಆಗ್ತಾ ಇದೆ. ರೈತರ ಪ್ರೊಟೆಸ್ಟು, ಕುಸ್ತಿಪಟುಗಳ ಆಕ್ರೋಶ ಎಲ್ಲದರ ಹೊರತಾಗಿಯೂ ಕೂಡ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ. ಇನ್ಫ್ಯಾಕ್ಟ್ ಮುಂದಿನ 5 ವರ್ಷಗಳ ಕಾಲ ನಮ್ಮನ್ನ ಆಳೋದಕ್ಕೆ ಇವರು ಯೋಗ್ಯರು ಅನ್ನೋದನ್ನ ಮತದಾರರು ಹೇಳಿದ ಹಾಗೆ ಕಾಣಿಸ್ತಾ ಇದೆ. ತುಂಬಾ ಜನ ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರು, ಅವ್ರ ಹತ್ರ ಏನ್ ರೀಸನ್ ಇದೆ ಈ ಸಲ ಅಧಿಕಾರವನ್ನು ಕೇಳೋದಕ್ಕೆ? ಎಲ್ಲಾ ರೀತಿಯಾದಂತಹ ಅವಕಾಶವನ್ನು ಅವ್ರಿಗೆ 9 ವರ್ಷ 10 ವರ್ಷ ಕೊಟ್ಟಾಯ್ತು. ಈಗೇನ್ ರೀಸನ್ ಇಟ್ಕೊಂಡು ಹೋಗ್ತಾರೆ ಅವರು? ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ನೋಡಿ ಫ್ರೀ ಬೀಸ್ ಅಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಆದರೂ ಜನ ಬಿಜೆಪಿಗೆ ಅಲ್ಲಿ ಜೈ ಅಂದಿದ್ದಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿತ್ತು. ಅವ್ರ ಹತ್ರ ಮೆಜಾರಿಟಿ ಇರಲಿಲ್ಲ, ಬಟ್ ಈ ಸಲ ಮೆಜಾರಿಟಿ ಇದೆ. ಹರಿಯಾಣದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವತ್ತ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಹಾಲಿ ಸಿಎಂ 9632 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವರು ಈ ಲಾಡ್ವಾ ಕ್ಷೇತ್ರದಿಂದ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇರೋದು. ಅದು ಬೇಸಿಕಲಿ ಕಾಂಗ್ರೆಸ್ನ ಬೇಸನ್ ಇರುವಂತಹ ಕ್ಷೇತ್ರ, ಕಾಂಗ್ರೆಸ್ನ ಬಾಹುಳ್ಯ ಇರುವಂತಹ ಕ್ಷೇತ್ರ. ಹಾಲಿ ಶಾಸಕರು ಕೂಡ ಕಾಂಗ್ರೆಸ್ನವರದ್ದೇ. ಅವರ ವಿರುದ್ಧ 9,000 ಲೀಡ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇವ್ರ ಬಗ್ಗೆ ಅನೇಕ ಆರೋಪಗಳು ಕೇಳಿಬಂದಿತ್ತು. ಕೇವಲ ಜಾತಿ ಸಮೀಕರಣವನ್ನ ದೃಷ್ಟಿಯಲ್ಲಿಟ್ಕೊಂಡು ಮನೋಹರ್ ಲಾಲ್ ಖಟ್ಟರ್ ಅಂತಹ ಪಾಪ್ಯುಲರ್ ಲೀಡರ್ನ ಇಳಿಸಿದ್ರು ಅಂತ. ನೋಡಿ ನಂಬರ್ಸ್ ಬಂತು. ಕಾಂಗ್ರೆಸ್ 35 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ, ಬಿಜೆಪಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಇನ್ನೂ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. INLD 2 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರೆ, ಅದರ್ಸ್ JJLP ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ದುಷ್ಯಂತ್ ಚೌಟಾಲಾ ಅವರ ಪಕ್ಷ. ಆಕ್ಚುಲಿ ಅವರಿಗೆ ತುಂಬಾ ಮೇಜರ್ ಲಾಸ್ ಇದು. ಯಾಕಂದ್ರೆ ಲಾಸ್ಟ್ ಟೈಮು JJLP ಮೇಜರ್ ರೋಲ್ ಅನ್ನು ಪ್ಲೇ ಮಾಡಿತ್ತು. ಇನ್ಫ್ಯಾಕ್ಟ್ ಬಿಜೆಪಿ ಜೊತೆಗೆ ದುಷ್ಯಂತ್ ಚೌಟಾಲಾ ಅವರು ಬಂದಿದ್ದಕ್ಕೇನೆ ಅಲ್ಲಿ ಸರ್ಕಾರ ರಚನೆಗೆ ಅವಕಾಶ ಆಯಿತು. ಬಟ್ ಈ ಸಲ ಚಿತ್ರಣ ಹಂಗಿಲ್ಲ. 2019ರಲ್ಲಿ ಜನ ಅಲ್ಲಿ ಸಮ್ಮಿಶ್ರ ತೀರ್ಪನ್ನು ಕೊಟ್ಟಿದ್ರು. ಅಂದರೆ ಹಂಗಿನ ಸರ್ಕಾರವನ್ನು ನೀವು ಮಾಡಿ ಅಂತ ತೀರ್ಪು ಕೊಟ್ಟಿದ್ರು. ಬಟ್ ಈ ಸಲ ಸ್ವತಂತ್ರವಾಗಿ ಅಧಿಕಾರವನ್ನು ನಡೆಸಿ, ಆಡಳಿತವನ್ನು ನಡೆಸಿ ಅಂತ ಹೇಳಿದ್ದಾರೆ. ಸೊ ಬಿಜೆಪಿ ಮತ್ತೊಮ್ಮೆ ಹರಿಯಾಣವನ್ನು ರೀಟೇನ್ ಮಾಡ್ತಾ ಇದೆ. ಬಿಜೆಪಿಯ ಕಬ್ಜಾ ಹರಿಯಾಣ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿ ಉಳಿತಾ ಇದೆ. ಈಗ ಮುಂದೆ ಈ ಎಲೆಕ್ಷನ್ನ ರಿಸಲ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ನೆರೆಯ ರಾಜ್ಯ ಇದೆಯಲ್ಲ ಮಹಾರಾಷ್ಟ್ರದ ಮೇಲೂ ಕೂಡ ಇದು ಎಫೆಕ್ಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮಹಾರಾಷ್ಟ್ರ ಈ ಕಡೆಗೆ ಮುಂದಿನ ವರ್ಷ ಡೆಲ್ಲಿನಲ್ಲಿ ಎಲೆಕ್ಷನ್ ಇದೆ, ಬಿಹಾರದಲ್ಲಿ ಎಲೆಕ್ಷನ್ ಇದೆ, ಮತ್ತು ಜಾರ್ಖಂಡಲ್ಲಿ ಎಲೆಕ್ಷನ್ ಇದೆ. ಸೊ ಈ ರಾಜ್ಯಗಳ ಮೇಲೂ ಕೂಡ ಈ ಚುನಾವಣಾ ಫಲಿತಾಂಶ ಬೀರಬಹುದು. ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ಒಂದಷ್ಟು ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಹೀಗಾಗಿ ರಾಜಕೀಯ ಪಂಡಿತರಿಂದ ಹಿಡಿದು ಹಲವು ರಾಜಕೀಯ ನಾಯಕರು ಕೂಡ ಈ ಚುನಾವಣೆಯನ್ನು ಅತ್ಯಂತ ಫೋಕಸ್ಡ್ ಆಗಿ ನೋಡ್ತಾ ಇದ್ರು. ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಕೊಟ್ಟ ಟ್ರೆಂಡು ಬದಲಾಗಿಲ್ವಾ? ಕಾಂಗ್ರೆಸ್ ಗಳಿಸಿಕೊಳ್ಳೋದನ್ನ, ವೃದ್ಧಿಸಿಕೊಳ್ಳೋದನ್ನ, ವೈಭೋಗದ ದಿನಗಳಿಗೆ ಮರಳೋದನ್ನ ನೋಡಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಕಮಾಲ್ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ. NC ಪ್ಲಸ್ ಕಾಂಗ್ರೆಸ್ನ ಕಮಾಲ್. ಆದರೆ ಹರಿಯಾಣದಲ್ಲಿ ಎಷ್ಟೇ ಸ್ಲೋಗನ್ಗಳನ್ನು ಪಾಪ್ಯುಲರ್ ಮಾಡಿದ್ರು, ನಾನು ಹೇಳಿದ್ನಲ್ಲ 9 ಗಂಟೆಗೆ ನೀವು ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿಬಿಟ್ರೆ ಜಿಲೇಬಿ ಡೇ ಶುಭಾಶಯ ನಿಮಗೆ ಅಂತ ಬಿಜೆಪಿ ನಾಯಕರನ್ನ ಟ್ಯಾಗ್ ಮಾಡೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಶುರುವಾಗಿದ್ರು. ಜಿಲೇಬಿಯಲ್ಲಿ ಕೇಸರಿ ಬಣ್ಣನ ಟಾರ್ಗೆಟ್ ಮಾಡಿ ಜಿಲೇಬಿ ತಿನ್ನಿ ಖುಷಿಯಾಗಿರಿ ಅಂತೆಲ್ಲ. ಈಗ ಟ್ರೆಂಡ್ ಚೇಂಜ್ ಆಗಿದೆ.